ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಆಗಿದೆ. 20 ಲಕ್ಷ ರೂಪಾಯಿ ಮೌಲ್ಯದ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಆಗಿದೆ. 1 ವರ್ಷದಿಂದ ಡಿ ದರ್ಜೆ ನೌಕರನ ಮನೆಯಲ್ಲಿತ್ತು ಮಷಿನ್. ನೋಡಿ ಎಂಥ ದುರದೃಷ್ಟ ಇದು ಅಂತ ಹೇಳಿದ್ರೆ, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಆಸ್ಪತ್ರೆ ಇದು. ಸ್ಕ್ಯಾನಿಂಗ್ ಮಷಿನ್ ಒಬ್ಬ ಡಿ ದರ್ಜೆ ನೌಕರನ ಮನೆಯಲ್ಲಿತ್ತು. ಆಸ್ಪತ್ರೆಯಿಂದ ಕದ್ದೊಯ್ದಿದ್ದ. ಮನೆಯಲ್ಲಿ ರೋಗಿಗಳ ತಪಾಸಣೆ ಮಾಡುವಂಥ ಶಂಕೆ ಕೂಡ ಇದೆ. ಮನೆಯಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡಿದ್ದ ಆ ಶಂಕೆ ಕೂಡ ಇದೆ. ರೇಡಿಯೋಲಜಿಸ್ಟ್ ನೇಮಕ ನಂತರದಲ್ಲಿ ಪ್ರಕರಣ ಬಯಲಿಗೆ ಬಂದಿದೆ. ಕಳುವಾಗಿದ್ದಂಥ ಸ್ಕ್ಯಾನಿಂಗ್ ಮಷಿನ್ ಪತ್ತೆ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಪ್ರತ್ಯಕ್ಷ ಆಗಿದೆ. ಈಗ ಅದು ಆಸ್ಪತ್ರೆಯ ಡಿ ಗ್ರೂಪ್ ನೌಕರ ಪ್ರದೀಪ್ ವಿರುದ್ಧ ಕಳ್ಳತನದ ಆರೋಪ ಕೇಳಿ ಬಂದಿದೆ. ಮಷಿನ್ ವಾಪಸ್ ಆಸ್ಪತ್ರೆಗೆ ತಂದಿಡುವ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿದೆ. ಆಸ್ಪತ್ರೆಗೆ ಮಹಿಳಾ ಆರೋಗ್ಯ ರಕ್ಷಣಾ ಸಮಿತಿ ಭೇಟಿ ಕೊಟ್ಟಿದೆ. ಮಹಿಳಾ ಆರೋಗ್ಯ ಸಮಿತಿಯಿಂದ ಈ ಪ್ರಕರಣದ ಸಂಬಂಧ ಪರಿಶೀಲನೆ ಆಗಿದೆ. ಪ್ರಕರಣದ ಸಂಬಂಧ ಬೇಲೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೋಡ್ತಾ ಇದ್ದೀರಿ, ಒಂದು ಸ್ಕ್ಯಾನಿಂಗ್ ಮಷೀನನ್ನೇ ಅನಾಮತ್ತಾಗಿ ಎತ್ತಿಕೊಂಡು ಹೋಗಿ ಒಬ್ಬ ಡಿ ದರ್ಜೆ ನೌಕರ ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ ಅಂತ ಹೇಳಿದ್ರೆ, ಈ ತಾಲೂಕು ಆಸ್ಪತ್ರೆಯ ಅಧಿಕಾರಿಗಳು THO ಅಂತ ಅನಿಸಿಕೊಳ್ಳೋರು ಏನು ಮಾಡ್ತಾರೆ? ಅಲ್ಲಿನ ಮೆಡಿಕಲ್ ಆಫೀಸರ್ಗಳು ಏನು ಮಾಡ್ತಾರೆ? ವೈದ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಈಗ ಮಷಿನ್ ಹೊತ್ಕೊಂಡು ಹೋಗಿದ್ದಾನೆ, ನಾಳೆ ಇನ್ನೇನು ಏನೇನೋ ಹೊತ್ಕೊಂಡು ಹೋಗ್ಬೋದಲ್ವಾ? ಇಷ್ಟು ದಿನಗಳ ಕಾಲ ಈ ಮಷಿನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಏನೆಲ್ಲ ಅಕ್ರಮ ವ್ಯವಹಾರಗಳನ್ನು ಮಾಡಿರಬಹುದು. ಸ್ಕ್ಯಾನಿಂಗ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂದರೆ ಏನೆಲ್ಲ ಸ್ಕ್ಯಾನ್ ಮಾಡಿರಬಹುದು. ಅವನು ಭ್ರೂಣಲಿಂಗ ಪತ್ತೆ ಕೂಡ ಮಾಡಿರಲಿಕ್ಕೆ ಅವಕಾಶ ಇದೆ. ಕಾನೂನಿನ ಪ್ರಕಾರ ಅದು ಕೂಡ ಅಕ್ರಮ, ಅಕ್ಷಮ್ಯ. ಹೀಗಿದ್ದಾಗ ಮಷೀನನ್ನು ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಮಷೀನನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಇಷ್ಟು ದಿನಗಳ ಕಾಲ ಅದರ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದು ಕೇವಲ ಅವನದೊಬ್ಬಂದೇ ತಪ್ಪು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಆ ಸ್ಕ್ಯಾನಿಂಗ್ ಮಷೀನನ್ನು ತರಿಸುವ ಹಂತದಲ್ಲಿ ಯಾರು ಕಾರ್ಯನಿರ್ವಹಿಸಿದ್ದಾರೆ, ಈ ಕಳ್ಳತನದ ಜವಾಬ್ದಾರಿಯನ್ನು ಹಿರಿಯ ಅಧಿಕಾರಿಗಳಿಗೂ ಕೂಡ ಹಾಕಬೇಕಾಗತ್ತೆ. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಡಿ ದರ್ಜೆ ನೌಕರ ಪ್ರದೀಪ್ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಲಾಗ್ತಾ ಇದೆ.